ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾಂತಮ್ಮತ್ತೆ ಅಪ್ಪ ಅಮ್ಮ ಅಮ್ಮ ಅಯ್ಯೋ ಕಾಂತು ಏನಾಯ್ತ ನಿನ್ಗೆ? ನಿನ್ಗೋಸ್ಕರ ಬಂದೆ ನಾನು. ನಿನ್ ಜೊತೆ ಬಾಳ್ಮೆ ಮಾಡ್ಬೇಕು ಅಂತ ಬಂದೆ, ನಿನ್ ಜೊತೆ ಬದುಕ್ಬೇಕು ಅಂತ ಬಂದೆ ಕಾಂತು. ಆದ್ರೀಗ ನಿನ್ನನ್ನೇ ಬಿಟ್ಟು ಹೋಗ್ತಾ ಇದ್ದೀರ ಕಾಂತು. ಹೋಗಿ ಹೋಗಿ ತುಳಸಿ ನೀರು ತಗೊಂಬನ್ನಿ. ಕಾಂತು ಕಡೆ ಕ್ಷಣಗಳು ನೆಮ್ಮದಿಯಿಂದ ಇರ್ಲಿ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಚಾ ಬಿಡ್ತು ಅನ್ನಿ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಕಾಂತಮ್ಮವ್ರಿಗೆ ಸುಸ್ತಾಗಿರ್ಬೇಕು ಅಥವಾ ನಿದ್ರೆ ಕಮ್ಮಿ ಆಗಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಗಿದೆ. ಏನ್ರಿ ಇದು? ಯಾವತ್ತು ಹಿಂಗಾಗಿರ್ಲಿಲ್ಲ. ಇದಕ್ಕಿದಂಗೆ ಏನ್ರಿ ಆಯ್ತು ಇವ್ರಿಗೆ? ಅಪ್ಪ ಎತ್ಕೊಳಪ್ಪ, ರೂಮ್ ಕರ್ಕೊಂಡು ಹೋಗಿ ಮಲಗ್ಸೋಣ. ಆಹಾ, ಅಂತೂ ನನ್ನ ಪ್ಲಾನು ವರ್ಕ್ ಆಯ್ತು. ಎತ್ಕೊಳ್ಳಪ್ಪ, ರೂಮ್ ಕರ್ಕೊಂಡು ಹೋಗೋಣ. ಸರಿ ಹೋಗ್ತಾ ಇಲ್ಲ ಮಾವ, ಇದ್ಯಾಕೋ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಇವ್ರಿಗೆ ಯಾವ್ದಾದ್ರು ದೊಡ್ಡ ರೋಗ ಬಂದಿರ್ಬೇಕು, ಅಥವಾ ಯಾವ್ದಾದ್ರು ದೊಡ್ಡ ದೆವ್ವ ಬಂದು ಮೆಟ್ಕೊಂಡಿರ್ಬೇಕು. ಅಯ್ಯೋ ಸುಮ್ನಿರಿ ಮೇಡಮ್, ಹತ್ರದ ಏನು ಇರಲ್ಲ. ಸುಬ್ರಹ್ಮಣ್ಯ ಹೋಗಪ್ಪ, ಕೀ ಎತ್ಕೊಂಬ. ಕೈಗೆ ಕಬ್ಬಣ ಕೊಟ್ರೆ ಸರಿ ಹೋಗ್ಬೋದು. ಅತ್ತೆ ಹಾಗೆಲ್ಲ ಏನು ಆಗಲ್ಲ ಅತ್ತೆ. ಕಬ್ಣ ಕೊಟ್ಟಿದ ತಕ್ಷಣ ಇದೆಲ್ಲ ಸರಿ ಹೋಗಲ್ಲ, ಅದೆಲ್ಲ ನಂಬಿಕೆ ಅಷ್ಟೇ. ಕೆಲವು ನಂಬಿಕೆಗಳನ್ನ ಪಾಲ್ಸನ್ನ ಬಿಡಿ ಶ್ರಾವಣಿ ಮರೆ. ನಾನು ಹುಡ್ಕೊ ಬರ್ತೀನಿ, ಇರಿ. ಇದೇನ್ ಬೀಗ್ರೆ ಬದುಕಿರುವಾಗಲೇ ಹಾಲು ತುಪ್ಪ ಬಿಡ್ತಾ ಇದ್ದ? ಹಾಗಲ್ಲ ಬೀಗ್ರೆ, ಹಾಲಲ್ಲಿ ಕಬ್ಬಿಣದ ಅಂಶ ಇರುತ್ತಲ್ಲ, ಅದಕ್ಕೆ ತಂದೆ. ಅಯ್ಯೋ, ಕಬ್ಬಣದ ಅಂಶ ಅಲ್ಲ, ಕಬ್ಬಣನೇ ಬೇಕು. ಹೋಗ್ ತಗೊಂಬನ್ರಿ. ನಮ್ ತೋಳಿಡ್ಕೊ, ಇದು ಕಬ್ಬು ತೊಲೆ. ಈ ಮನೇಲಿ ಯಾರಿಗೆ ಏನ್ ಹೇಳಿದ್ರು ಅರ್ಥನೇ ಆಗಲ್ವಲ್ಲ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಕಾಂತಮ್ಮ ಕೈ ಕೊಡು ಕಾಂತಮ್ಮ. ಅಯ್ಯೋ, ಹಿಡ್ಕೊ ಗಟ್ಟಿ ಹಿಡ್ಕೊ. ಅಯ್ಯಪ್ಪ, ಈ ಬಳಂಗ ಬಸ್ಯ ಮಹಾಗುರುವೇ. ಅಕಸ್ಮಾತ್ ಯಾರಾದ್ರೂ ಡಾಕ್ಟ್ರು ಬಂದ್ರೆ ನಾನು ಆಡ್ತಿರೋದು ಗೊತ್ತಾಗ್ಬಿಡುತ್ತಲ್ಲಪ್ಪ. ಶಿವ ಹೌದು ಮಾವ, ಹಂಗೆ ಮಾಡೋಣ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಒಂದ್ 4 ದಿನ ಅಡ್ಮಿಟ್ ಮಾಡಿಸ್ಬಿಡೋಣ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಸರಿ ಹೋಗುತ್ತೆ. ಇದೇನಿದು ಇಷ್ಟೊಂದು ಶಕ್ತಿ ಬಂದಿದೆ ನನ್ನ ದೇಹದಲ್ಲಿ? ಎಲ್ಲಿದ್ದೀನಿ? ಅಯ್ಯೋ, ನೀವೆಲ್ಲ ಯಾಕೆ ನನ್ ಸುತ್ತಾ ಇದ್ದೀರಾ? ಇದೆಲ್ಲ ಗ್ರಹಗತಿಗಳಿಂದ ಆಗಿರೋದು. ಅಪ್ಪಿತಪ್ಪಿ ಶ್ರಾವಣಿ ಸುಬ್ರಹ್ಮಣ್ಯ ಏನಾದರೂ ಸೇರಿದ್ರು ಅಂದ್ರೆ ಈ ಮನೆಯಲ್ಲಿರೋ ಒಬ್ಬೊಬ್ಬರಿಗೂ ಪ್ರಾಣಾಪಾಯ ಇದೆ ಅಂತ ಹೇಳ್ಬೇಕು ನೀನು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಅವರನ್ನ ನಂಬಿಸೋ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಇದ ವಿಷಯ. ಜೈ ಬಳಂಗವಸ್ಯ ಮಹಾಗುರುವೇ. ನನಗೇನೋ ಗೋಚರವಾಗ್ತಾ ಇದೆ. ಏನಾಯ್ತು ಬೀಗ್ರೆ? ಏನಿಲ್ಲ, ನನಗೊಂದು ಅಶರೀರವಾಣಿ ಕೇಳಿಸ್ತು. ದೈವ ನುಡಿತಾ ಇದೆ. ಅಯ್ಯೋ ದೇವ್ರೆ, ದೇವ್ ಮಾತಾಡೋದು ನಿಮಗ್ ಕೇಳ್ಸತ್ತಾ? ಅದಕ್ಕೆಲ್ಲ ಸಿದ್ಧಿ ಪಡ್ಕೊಂಡು ಬಂದಿರ್ಬೇಕು. 106 ವರ್ಷ ತಪಸ್ ಮಾಡಿರ್ಬೇಕು. ಓ, 106 ವರ್ಷನಾ? ನೀವೆಷ್ಟು ವರ್ಷ ತಪಸ್ ಮಾಡಿದ್ರಿ? ನಾನು 106 ವರ್ಷ ಅಲ್ಲ 3-4 ವರ್ಷ ತಪಸ್ ಮಾಡಿ 106 ವರ್ಷ ತಪಸ್ ಮಾಡದಂತ ಗುರುಗಳ ಹತ್ರ ಕಾಡಿ ಬೇಡಿ ಇದೆಲ್ಲವನ್ನು ಪಡ್ಕೊಂಡು ಬಂದಿದ್ದೀನಿ. ಈಗ ಅದು ಮುಖ್ಯನೋ ಇಲ್ಲ ದೈವ ಏನ್ ನುಡಿಯುತ್ತೆ ಅಂತ ಹೇಳೋದು ಮುಖ್ಯನೋ? ನೀವೇ ಹೇಳಿ.
ಆ ದೈವ ಸಂಕಲ್ಪ ಏನಿದೆ ಅಂತ ನೀವೇ ಹೇಳಿ. ನನ್ನ ಹೆಂಡತಿ ಯಾವತ್ತೂ ಹೀಗಾಡಿರಲಿಲ್ಲ. ಅವಳದು ಗಟ್ಟಿ ಜೀವ. ಅಂಥದ್ರಲ್ಲಿ ಅವಳಿಗೆ ಹೀಗಾಗ್ತಾ ಇದೆ ಅಂತಂದ್ರೆ ಮನೆಯಲ್ಲಿ ಏನೋ ನಡಿಬಾರ್ದು ನಡೀತಾ ಇದೆ. ನಾನು ಮೊದಲೇ ಹೇಳಿದ್ದೆ, ಇವರಿಬ್ರು ಎರಡನೇ ಸರಿ ಮದುವೆ ಆದ್ರಲ್ಲ, ಗಳಿಗೆ ಸರಿ ಇಲ್ಲ, ಸದ್ಯಕ್ಕೆ ಸೇರ್ಬಾರ್ದು ಅಂತ. ಬಿಗ್ರೆ, ದೇವ್ರು ನಿಮ್ ಬಾಯಿಲಿ ಇದನ್ನ ನುಡಿಸ್ತಾ ಇದ್ದಾರ? ಕೇಳ್ತಿರಲ್ಲ, ಇದು ದೇವಿ ನುಡಿಸ್ತಾ ಇರೋದು. ದೇವಿ ದಿವ್ಯ ದೃಷ್ಟಿಯ ಮೂಲಕ ನನಗೆ ಕಾಣಿಸ್ತಿದ್ದಾಳೆ. ಅರೆ, ಈ ಕಡೆಯಿಂದ ಬರ್ತಾ ಇದ್ದಾಳೆ. ಅಯ್ಯೋ, ಮೂಲ ಬಾಗ್ಲಿಂದ ಹೊರಟಲು ಬರ್ತಾ ಇದ್ದಾಳೆ. MG ರೋಡ್ ದಾಟಲು ಬಂದು, ಅಯ್ಯೋ ಇಲ್ಲೇ 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 ಬರ್ತಾ ಇದ್ದಾಳೆ. ಬಂದು ಇಲ್ಲೇ ಬಂದ್ಬಿಟ್ಟು ನಮ್ಮನೆಗೆ ಬಂದ್ಬಿಟ್ಟು. ಹೇಳು ತಾಯಿ, ನೀನ್ ಏನು ಹೇಳಬೇಕು ಅಂತಿದ್ಯಾ ಹೇಳು. ನಾನು ಅದನ್ನೇ ಹೇಳ್ತಿದ್ದೆ ತಾಯಿ. ಆಗಬಹುದು ತಾಯಿ. ಹೊರಟ್ಯಾ? ಆಗ್ಬೋದು ತಾಯಿ. ಏನಾಯ್ತು ಬಿಗ್ರೆ? ದೇವಿ ಏನ್ ಹೇಳ್ತಿದ್ದಾಳೆ? ನಾನು ಆಗ್ಲೇ ಹೇಳಿಲ್ವಾ, ಈ ಮನೆಯಲ್ಲಿರೋರು ಎಲ್ರಿಗೂ ಅಪಾಯ ತಪ್ಪಿದ್ದಲ್ಲ. ಇವರಿಬ್ರು ಎಷ್ಟು ದೂರ ಇರ್ತಾರೋ ಮನೇನು ಅಪಾಯದಿಂದ ದೂರ ಇರುತ್ತೆ. ಒಂದ್ ವೇಳೆ ಇವ್ರೇನಾದ್ರೂ ಸೇರಕ್ ಪ್ರಯತ್ನ ಪಟ್ರೆ, ಕಡೆ ಪಕ್ಷ ಮುಟ್ಟಿದ್ರು ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ನನ್ನ ಹೆಂಡತಿ ಬಾಯಲ್ಲಿ ನೊರೆ ಬರುತ್ತೆ, ಇನ್ಯಾರ್ದೋ ಕಣ್ಣಲ್ಲಿ ನೀರು ಬರುತ್ತೆ, ಮತ್ತೆ ಯಾರ್ದೋ ಜೀವ ಹೊರಟೆ ಹೋಗುತ್ತೆ. ಅಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಇದೆಲ್ಲ ನಿಜನಾ? ನೀವ್ ಇದನ್ನೆಲ್ಲ ನಂಬ್ತಾ ಇದ್ದೀರಾ? ಅಲ್ಲ, ನಾನು ಇವ್ರನ್ನ ಮುಟ್ಟಿದ ತಕ್ಷಣ ಏನೋ ಅನಾಹುತ ಆಗ್ಬಿಡತ್ತಾ? ಎಲ್ಲಿ ಈ ಕಡೆ ಬನ್ನಿ. ಶ್ರಾವಣಿ, ಬಿಟ್ಬಿಡಿ ಬಿಟ್ಬಿಡಿ. ಬರ ಈ ಕಡೆ ಬರ. ಅಮ್ಮ ಶ್ರಾವಣಿಮ್ಮ, ದೇವ್ರ ವಿಷಯದಲ್ಲಿ ನಾವ್ ಆಟ ಆಡೋದ್ ಬೇಡ. 3 ತಿಂಗಳು ತಾನೆ ನೀವಿಬ್ರು ದೂರದರನೇ ಇದ್ಬಿಡಿ. ಇಲ್ಲ ಅಂದ್ರೆ ಕಾಂತಮ್ಮ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರೆ. ಭೇಷ್ ಕಾಂತಮ್ಮ, ಸೂಪರ್ ಪರ್ಫಾರ್ಮೆನ್ಸ್. ಎಲ್ಲ ನಂಬಿಟ್ಟಿದ್ದಾರೆ. ಇನ್ನ ಈ ಶ್ರಾವಣಿ ಸುಬ್ಬು ದೂರ ದೂರ, ನನ್ನ ಅಕೌಂಟು ಪೂರ ಪೂರ. ಈ ಕಾಂತಮ್ಮ ಬೇಕು ಅಂತಾನೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ. ಇರ್ಲಿ ಇರ್ಲಿ, ಇಂಥ ನಾಟಕಗಳು ನನ್ನ ಮುಂದೆ ನಡೆಯಲ್ಲ. ಟೈಮ್ ಬರ್ಲಿ, ಈ ನಾಟಕಕ್ಕೆ ನಾನೇ ತೆರೆ ಎಳಿತೀನಿ.